20 ವರ್ಷಗಳಲ್ಲಿ ಮಗಧ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಂತಹ ಆ ಧನನಂದನನ್ನು ಮುಗಿಸಿ ಈ ಚಾಣಕ್ಯ ಚಂದ್ರಗುಪ್ತರು ಭಾರತವನ್ನು ಒಂದುಗೂಡಿಸಿದ್ರು. ಯಾವ ರಾಜರು ಆಯಾ ಕಾಲದಲ್ಲಿ ದೇಶದ ಗಡಿಗಳನ್ನು ರಕ್ಷಿಸಿ ಏರಿ ಬಂದಂತಹ ದಾಳಿಕೋರರನ್ನು, ಆಕ್ರಮಣಕಾರರನ್ನು, ಮಹಾಕ್ರೂರಿಗಳನ್ನು ಸದೆಬಡೆದು ಈ ದೇಶದ ಜನರಿಗೆ, ಮೂಲ ನಿವಾಸಿಗಳಿಗೆ ಒಂದು ಸಂಪತ್ತು, ಸಮೃದ್ಧಿ, ಶಾಂತಿ, ಅವರ ವಿದ್ಯಾ ಕೇಂದ್ರಗಳನ್ನು ಉಳಿಸಿಕೊಟ್ಟರೋ ಅಂಥವರು ಇದ್ದಂತಹ ರಾಜರ ಕಾಲವನ್ನು ಚಿನ್ನದ ಯುಗ ಅಂತ ಕರೆದು. ನಮ್ಮ ರಾಜರು ಎಲ್ಲರೂ ಕೂಡ ಶೂರರೇ, ವೀರರೇ, ಎಲ್ಲರೂ ಸ್ವತಂತ್ರವಾಗಿ ನಮ್ಮದು ಅಂತಿದ್ದರೆ ಸಾಕಾಗೋದಿಲ್ಲ. ನನ್ನದು ಅಲ್ಲ, ಇದು ನಮ್ಮದು ಆಗಬೇಕು. ಇವರನ್ನೆಲ್ಲ ಒಟ್ಟುಗೂಡಿಸೋದಕ್ಕೆ ಪ್ರಯತ್ನಪಟ್ಟು ಆ ಸಂದರ್ಭದಲ್ಲಿ ಸೆಲ್ಯೂಕಸ್ನನ್ನು ಸ್ವತಃ ಚಂದ್ರಗುಪ್ತನೇ ನನ್ನ ಮುಗಿಸಿದ್ದ. ಸೆಲ್ಯೂಕಸ್ನ ಮಗಳನ್ನು ಚಂದ್ರಗುಪ್ತನಿಗೆ ಮದುವೆ ಮಾಡಿಕೊಟ್ಟು ಅವನು ಸಂಧಿ ಮಾಡಿಕೊಂಡಿದ್ದ. ಯವನನಾಶಕ ಪುಷ್ಯಮಿತ್ರನ ಯುಗ, ಯವನನಾಶಕ ಪುಷ್ಯಮಿತ್ರ ಅಂತ ಹೇಳ್ತೀವಿ. ಅದನ್ನು 2ನೇ ಚಿನ್ನದ ಯುಗ ಅಂತ ಹೇಳ್ತೀವಿ. ಮಧ್ಯ ಏಷ್ಯಾ ಇದು, ಅದರ ಹಿಂದೆ ಇದ್ದಿದ್ದು ಈ ಕಡೆ ಚೀನಾ ಕಡೆಯಿಂದ ಇವರೆಲ್ಲ ಬರ್ತಾರೆ. ಹೇಗೆ ಬರ್ತಾರೆ ಅಂತ ಹೇಳಿದ್ರೆ, ಒಂದು 100 ಜನ ನೀವು ಕೊಂದರೆ 200 ಜನ ರೆಡಿ ಇರ್ತಾರೆ ಅಲ್ಲಿ. ಈ ಮಟ್ಟಕ್ಕೆ ಜನಸಂಖ್ಯೆ ಬೆಳೆದಿರುತ್ತೆ. ಎಲ್ಲ ಬುಡಕಟ್ಟುಗಳು ಮೇಲೊಬ್ಬರು ಅವರವರೇ ಹೊಡೆದಾಡ್ಕೊಳ್ತಾ ಇದ್ದಂಥವರು. ಆದ್ದರಿಂದ ಅವ್ರಿಗೆ ಹೊಡೆದಾಟ ಅನ್ನೋದು ನಿತ್ಯ ಜೀವನ. 3ನೇ ಚಿನ್ನದ ಯುಗ ಅಂತ ಹೇಳ್ತಾರೆ. ಅದು ಯಾವುದು ಅಂತ ಹೇಳಿದ್ರೆ ವಿಕ್ರಮಾದಿತ್ಯ ಚಂದ್ರಗುಪ್ತ. ಅದಕ್ಕೆ ನಾನು ಹೇಳಿದ್ದು ಚಂದ್ರಗುಪ್ತ ಬಹಳ ಜನಪ್ರಿಯವಾದಂಥ ಹೆಸರು. ಆ ಚಂದ್ರಗುಪ್ತ ಮೌರ್ಯ ಬೇರೆ, ಈಗ ನಾವು ಹೇಳ್ತಾ ಇರುವಂತಹ ಚಂದ್ರಗುಪ್ತ ಈ ಗುಪ್ತ, ಇವನು ಚಂದ್ರಗುಪ್ತ, ಇವನು ವಿಕ್ರಮಾದಿತ್ಯ ಚಂದ್ರಗುಪ್ತ. ಮೇಡಮ್ ನಮಸ್ತೆ. ನಮಸ್ಕಾರ. ಹೌದು, ನಾವು ಸಾವರ್ಕರ್ ಬಗ್ಗೆ 6 ಚಿನ್ನದ ಯುಗಗಳು ಅದರ ಬಗ್ಗೆ ಮಾತಾಡ್ತಾ ಇದ್ದೆವು. ಸ್ವಲ್ಪ ಗ್ಯಾಪ್ ಆಯಿತು, ಆದರೆ ನೀವು ಬ್ಯುಸಿ ಇದ್ರಿ, ನಾನು ಬ್ಯುಸಿ ಇದ್ದೆ, ಮತ್ತು ಮಧ್ಯದಲ್ಲಿ ಚುನಾವಣೆ ಫಲಿತಾಂಶ ಏನೇನೋ ಆಯಿತು. ಅದು ಕೂಡ ನಮಗೆ ಬಹಳ ಮುಖ್ಯವೇ. ಸೊ ಅದನ್ನು ಈಗ ಮುಂದುವರಿಸಿ. ನಾವು ಹಿಂದೆ 6 ಚಿನ್ನದ ಯುಗಗಳಲ್ಲಿ 2 ಯುಗಗಳ ಬಗ್ಗೆ ಮಾತಾಡಿದ್ವಿ. ಸಾವರ್ಕರ್ ಅವರು ಅಲೆಕ್ಸಾಂಡರ್ ಆಕ್ರಮಣ ಆದಾಗಿನ ಕಾಲದಿಂದ ಹಿಡಿದು ಬ್ರಿಟಿಷರು ಈ ದೇಶವನ್ನು ಬಿಟ್ಟು ತೊಲಗೋವರೆಗೆ ಸುಮಾರು 2400 ವರ್ಷಗಳು, ಅಷ್ಟು ಪ್ರಾಚೀನ ಇತಿಹಾಸ ಇರುವಂಥ ಈ ದೇಶದ ಮೇಲೆ ಯಾವ್ಯಾವ ಆಕ್ರಮಣಕಾರರು ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶದ ಮೇಲೆ ಏರಿ ಬಂದರು, ಏನೇನು ಮಾಡಿದ್ರು ಅನ್ನೋದನ್ನು ಒಂದು ದೃಷ್ಟಿಯಿಂದ ನೋಡಿದ್ದಾರೆ. ಅದು ಯಾವ ದೃಷ್ಟಿ ಅಂತ ಹೇಳಿದ್ರೆ ಇಲ್ಲಿನ ಜನರ ದೃಷ್ಟಿಯಿಂದ, ಅಂದರೆ ಆಕ್ರಮಕರಾಗಿ ಬಂದವರ ದೃಷ್ಟಿಯಿಂದ ಅಲ್ಲ. ಇಲ್ಲಿ ಯಾರ ಮೇಲೆ ಆಕ್ರಮಣ ಆಯಿತು? ಭಾರತೀಯರ ಮೇಲೆ. ಭಾರತೀಯರು ಯಾರು? ಸನಾತನ ಭಾರತೀಯರು. ನಮ್ಮ ಮೇಲೆ ಯಾವ್ಯಾವ ರೀತಿ ಅದು ಪರಿಣಾಮ ಆಯಿತು, ಪ್ರಭಾವ ಆಯಿತು, ಯಾವ್ಯಾವ ರೀತಿ ಕಷ್ಟ ನಷ್ಟಗಳುಂಟಾಯಿತು, ಸಾವುಂಟಾಯಿತು, ಅದರಿಂದ ಏನಾಯಿತು ಸಾಂಸ್ಕೃತಿಕವಾಗಿ, ಇದನ್ನೆಲ್ಲ ಒಂದು ಸಂಗ್ರಹವಾದಂಥ ರೀತಿಯಲ್ಲಿ ಅದನ್ನು ಕಟ್ಟಿಕೊಟ್ಟು, ನಿಜವಾಗಲೂ ಚಿನ್ನದ ಯುಗ ಅಂತ ಹೇಳಬೇಕಾದ್ರೆ ಏನು ಮಾನದಂಡ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ಕೊಂಡು, ಏನದು ಮಾನದಂಡ ಅಂತ ಹೇಳಿದ್ರೆ ಯಾವ ರಾಜರು ಆಯಾ ಕಾಲದಲ್ಲಿ ದೇಶದ ಗಡಿಗಳನ್ನು ರಕ್ಷಿಸಿ ಏರಿ ಬಂದಂತಹ ದಾಳಿಕೋರರನ್ನು, ಆಕ್ರಮಣಕಾರರನ್ನು, ಮಹಾಕ್ರೂರಿಗಳನ್ನು ಸದೆಬಡೆದು ಈ ದೇಶದ ಜನರಿಗೆ, ಮೂಲ ನಿವಾಸಿಗಳಿಗೆ ಒಂದು ಸಂಪತ್ತು, ಸಮೃದ್ಧಿ, ಶಾಂತಿ, ಅವರ ವಿದ್ಯಾ ಕೇಂದ್ರಗಳನ್ನು ಉಳಿಸಿಕೊಟ್ಟರೋ ಅಂಥವರು ಇದ್ದಂತಹ ರಾಜರ ಕಾಲವನ್ನು ಚಿನ್ನದ ಯುಗ ಅಂತ ಕರೆದರು. ಈ ದೃಷ್ಟಿಯಿಂದ ನಾವು ಮೊದಲನೇದಾಗಿ ಚಾಣಕ್ಯ ಚಂದ್ರಗುಪ್ತರ ಯುಗವನ್ನು, ಅಂದರೆ ಅಲೆಕ್ಸಾಂಡರ್ ಮೊದಲು ಬಂದಾಗ ದೇಶ ತುಂಬ ವಿಚ್ಛಿದ್ರವಾದಂಥ ರೀತಿಯಲ್ಲಿತ್ತು. ಅಂದರೆ ಎಲ್ಲ ಸ್ವತಂತ್ರ ಗಣರಾಜ್ಯಗಳಾಗಿದ್ದರು, ಅದೆಲ್ಲ ಹೇಳಿದ್ದೀವಿ. ಅದಾದಮೇಲೆ ಅದನ್ನು ನೋಡ್ತಾ ಇದ್ದಂತಹ ಚಾಣಕ್ಯ
ಈ ರೀತಿ ಬೇರೆಯಾಗಿ ಇದ್ದರೆ ನಮ್ಮ ಜನ ರಾಜರು ಎಲ್ಲರೂ ಕೂಡ ಶೂರರೇ ವೀರರೇ, ಎಲ್ಲರೂ ಸ್ವತಂತ್ರವಾಗಿ ನಮ್ಮದು ಅಂತಿದ್ದರೆ ಸಾಕಾಗೋದಿಲ್ಲ. ನನ್ನದು ಅಲ್ಲ, ಇದು ನಮ್ಮದು ಆಗಬೇಕು. ಇವರನ್ನೆಲ್ಲ ಒಟ್ಟುಗೂಡಿಸೋದಕ್ಕೆ ಪ್ರಯತ್ನಪಟ್ಟು ಆ ಸಂದರ್ಭದಲ್ಲಿ, ಯಾಕೆಂದರೆ ಸ್ವತಃ ಅಲೆಕ್ಸಾಂಡರೇ ಆ ಕೆಲಸವನ್ನು ಮಾಡಿದ್ದ. ಇದು ಗ್ರೀಕಿಂದ ಬರೋವಾಗ ಅವನು ಎಲ್ಲರನ್ನು ಸೇರಿಸ್ಕೊಂಡು ಒಂದು ಮಹಾ ಸೈನ್ಯವನ್ನಾಗಿ ಮಾಡಿ ಒಂದು ಸಮಾವೇಶ ಮಾಡಿದ್ದ, ಅದನ್ನು ಸಮ್ಮೇಳನ ಮಾಡ್ಕೊಂಡು ಬಂದಿದ್ದ ಸೈನ್ಯವನ್ನು. ಸೊ ಅದರಿಂದನೂ ಪಾಠ ಕಲಿತು ಚಾಣಕ್ಯ ಆ ಕೆಲಸ ಮಾಡಿದ. ಆವಾಗ ತುಂಬ ಪ್ರಬಲರಾಗಿದ್ದಂತಹ ಜಗಜ್ಜೇತ ಅಂತ ಯುರೋಪ್ನವ್ರು ಹೇಳ್ಕೊತಾರಲ್ವೇ, ಅಂಥ ಅಲೆಕ್ಸಾಂಡರ್ ಬಹಳ ಪವರ್ಫುಲ್ ಆಗಿದ್ದ, ಯುವಕನಾಗಿದ್ದ, ತುಂಬ ಉತ್ಸಾಹಿ, ಗ್ರೀಕ್ ಸೇನೆಯನ್ನು ಕರ್ಕೊಂಡು ಬಂದಿದ್ದ, ಅವನು ಪರ್ಷಿಯರ ಮೇಲೆ ಗೆದ್ದಿದ್ದ. ಇದೆಲ್ಲ ಮಾಡಿದ್ನಲ್ಲ, ಇದನ್ನು ತಡೆದು ಒಂದಷ್ಟು ಕಾಲದಲ್ಲಿ, ಒಂದು 20 ವರ್ಷಗಳಲ್ಲಿ ಮಗಧ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಂತಹ ಆ ಧನನಂದನನ್ನು ಮುಗಿಸಿ ಈ ಚಾಣಕ್ಯ ಚಂದ್ರಗುಪ್ತರು ಭಾರತವನ್ನು ಒಂದುಗೂಡಿಸಿದ್ರು. ಅಂದರೆ ವಿದೇಶಿ ಆಕ್ರಮಣಗಳನ್ನು ತಡೆದು ಈ ಜನಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಂತ. ಅದು ತುಂಬ ಅದ್ಭುತವಾದಂಥ ಒಂದು ಕಾಲಘಟ್ಟ ಅಂತ ಹೇಳಬೇಕು. ಕಾಲಘಟ್ಟ ಯಾಕೆ ಅಂತ ಹೇಳಿದ್ರೆ, ಅದು ಬರೀ ಆ ತತ್ಕಾಲಕ್ಕೆ ಆವತ್ತಿನ ದಾಳಿಕೋರರನ್ನು ಅಥವಾ ಆಕ್ರಮಣಕಾರರನ್ನು ತಡೆದಿದ್ದಷ್ಟೇ ಅಲ್ಲದೆ, ಮುಂದೆ ಏನಾಯಿತು ಅಂತ ಹೇಳಿದ್ರೆ, ಆಗ ಕಟ್ಟಿದಂತಹ ಸಾಮ್ರಾಜ್ಯ ಯಾವ ರೀತಿ ಸುಭದ್ರವಾಗಿರಬೇಕು ಅನ್ನೋದಕ್ಕೆ ವಿಶೇಷವಾದಂತಹ ಸವಲತ್ತುಗಳನ್ನು ಒದಗಿಸ್ಕೊಂಡ, ಅನುಕೂಲಗಳನ್ನು. ಒಂದು ರಾಜ್ಯ ಹೇಗೆ ಒಂದು ಸ್ಥಿರವಾಗಿರೋದಕ್ಕೆ ಸಾಧ್ಯ, ಆಡಳಿತ ಚೆನ್ನಾಗಿ ಮಾಡಬೇಕು ಅನ್ನೋದು ಒಂದು, ಆದರೆ ಗಡಿಗಳನ್ನು ರಕ್ಷಿಸ್ಕೋಬೇಕಲ್ಲ, ಇದಕ್ಕೆ ತುಂಬ ಬಲಾಢ್ಯವಾದಂಥ ಸೇನೆ ಇರಬೇಕು. ಇದೆಲ್ಲ ಹೇಗೆ ಮಾಡಬೇಕು, ಒಳಗಿನ ಅಡ್ಮಿನಿಸ್ಟ್ರೇಷನ್ ಹೇಗಿರಬೇಕು, ಶತ್ರುಗಳನ್ನು ಹೇಗೆ ಸದೆಬಡಿಬೇಕು ಇತ್ಯಾದಿಗಳನ್ನೆಲ್ಲ ಬಹಳ ಸೊಗಸಾದಂಥ ರೀತಿಯಲ್ಲಿ ಅದನ್ನು ಬರೆದಿಟ್ಟ ಯಾವುದು ಅರ್ಥಶಾಸ್ತ್ರ ಗ್ರಂಥದಲ್ಲಿ. ಅದು ಒಂದು ರಾಜ್ಯಾಡಳಿತ ಸೂತ್ರಗಳನ್ನು ಒಳಗೊಂಡಿರುವಂಥದ್ದು. ಜೊತೆಗೆ ಒಂದು ರಾಜ್ಯದಲ್ಲಿ ಯಾವ ರೀತಿ ಬಿಗಿಯಾದಂತಹ ಭದ್ರತೆಯನ್ನು ಒದಗಿಸಬೇಕು ಮತ್ತು ಒಂದು ಸಂಪತ್ ಸಮೃದ್ಧಿಯನ್ನು ಕಾಪಿಟ್ಕೊಳ್ಬೇಕು ಅನ್ನೋದನ್ನು ಹಂತವಾಗಿ ಹೇಳಿರುವಂತಹ ಗ್ರಂಥ, ಮಹಾಗ್ರಂಥ ಅದು. ಆ ಅರ್ಥಶಾಸ್ತ್ರವನ್ನು ಬರೆದು ಬಹಳ ಚೆನ್ನಾಗಿ ಸಾಮ್ರಾಜ್ಯವನ್ನು ಸುಭದ್ರವಾಗಿ ಇಟ್ಟು ಹೋದ. ಈ ರೀತಿ ಚಂದ್ರಗುಪ್ತ ಮೌರ್ಯ, ಯಾಕೆಂದರೆ ಚಂದ್ರಗುಪ್ತ ಅನ್ನೋ ಹೆಸರು ಮುಂದಿನ ನಮ್ಮ ಇತಿಹಾಸದಲ್ಲೂ ಕೂಡ ತುಂಬ ಪಾಪ್ಯುಲರ್. ಈ ಸಿನಿಮಾಗಳಲ್ಲಿ ಕುಮಾರ್ ಅಂತ ಬರುತ್ತಲ್ಲ, ಆ ಥರ ಒಂದು ಕಾಲಕ್ಕೆ ಎಲ್ಲರೂ ಕುಮಾರರೇ ಅಲ್ಲ, ರಾಜ್ಕುಮಾರು, ಅಶೋಕ್ ಕುಮಾರು, ಇನ್ನೊಂದು ಕುಮಾರು, ಕಲ್ಯಾಣ್ ಕುಮಾರ್, ಎಲ್ಲ ಉದಯ್ ಕುಮಾರ್. ಹಾಗೆ ನಮ್ಮ ಇತಿಹಾಸದಲ್ಲಿ, ಪ್ರಾಚೀನ ಇತಿಹಾಸದಲ್ಲಿ ನೋಡೋ ಹಾಗಿದ್ದರೆ ಚಂದ್ರಗುಪ್ತ ಅನ್ನೋದು ಬಹಳ ಪ್ರಿಯವಾದಂತಹ ಹೆಸರು. ಸೊ ಇದು ಚಂದ್ರಗುಪ್ತ ಮೌರ್ಯನ ಕಾಲವನ್ನು ನಾವು ಹೇಳ್ತಾ ಇರೋದು. ಈ ಕಾಲವನ್ನು ವೀರ್ ಸಾವರ್ಕರ್ ಅವರು ಇತಿಹಾಸ ಅವಲೋಕನ ಮಾಡಿ, ಇದು ನಮ್ಮ ದೇಶದ ಮೊದಲನೆಯ ಚಿನ್ನದ ಯುಗ, ಅಂದರೆ ಇತಿಹಾಸದ ಮೊದಲನೆಯ ಚಿನ್ನದ ಯುಗ ಅಂತ. ಆ ಚಿನ್ನದ ಯುಗ ಯಾಕೆ ಅಂತ ಹೇಳೋದಕ್ಕೆ ಮಾನದಂಡ ಇಟ್ಕೊಂಡಿದ್ದೀವಿ. ವಾಟ್ಸ್ ದಿ ಯಾರ್ಡ್ ಸ್ಟಿಕ್ ಅಂತ ಹೇಳಿದ್ರೆ, ದೋಸ್ ಹು ಪ್ರೊಟೆಕ್ಟ್ ದಿ ಕಂಟ್ರಿ, ಇದು ಮುಖ್ಯ. ಅದಾಯಿತು. ಅದಾದ ಮೇಲೂ ಕೂಡ ಚಂದ್ರಗುಪ್ತನ ಅವಸಾನ ಆದಮೇಲೆ ಮುಂದೆ ಯಾರು ಬಂದರು? ಅಶೋಕ ಬಂದ, ಮಧ್ಯದಲ್ಲಿ ಬಿಂದುಸಾರ ಬಂದ, ಆಮೇಲೆ ಅಶೋಕನು ಬಂದ. ಅಶೋಕನ ಒಂದು ಏನಂತ ಹೇಳೋಣ, ಅವನ ಧಾರ್ಮಿಕವಾದಂತಹ ನಿಲುವುಗಳಿತ್ತಲ್ಲ, ಅದರಲ್ಲೂ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೇಲೂ ಕೂಡ ಆತ ಅನೇಕ ಯುದ್ಧಗಳನ್ನು ಮಾಡಿದ. ಆದರೆ ಕೊನೆಗೆ ಅವನು ಈ ಬೌದ್ಧ ಧರ್ಮದ ಕೆಲವು ಅಂಶಗಳನ್ನು ಬಹಳ ಪ್ರಾಕ್ಟಿಕಲ್ ಲೆವೆಲಲ್ಲೂ ತಂದುಬಿಟ್ಟ. ಅಂದರೆ ಉದಾಹರಣೆಗೆ ಬುದ್ಧದೇವ ಹೇಳಿದ್ದು ನೀತಿ ಮೌಲ್ಯಗಳು ಮತ್ತು ವೈಯಕ್ತಿಕವಾದಂತಹ ಒಂದು ನೀತಿ ಸಂಹಿತೆಯನ್ನು ಪಾಲಿಸಬೇಕಾಗತ್ತೆ ಇತ್ಯಾದಿಗಳೆಲ್ಲ. ಆದರೆ ಅದನ್ನು ಗಡಿಗಳಲ್ಲೂ ಮಾಡೋ, ಸೇನೆಗೂ ಅನ್ವಯಿಸೋ ಅಂದರೆ ಹೇಗೆ? ನಾವು ವೈಯಕ್ತಿಕವಾಗಿ ಪಾಲಿಸುವಂತಹ ಅಹಿಂಸೆ ಇತ್ಯಾದಿಗಳನ್ನೆಲ್ಲ ನೀವು ಸೇನಾ ಅಧಿಕಾರಿಗಳು ಕೂಡ ಗಡಿಯಲ್ಲಿರೋರು ಅಂತ ಕೂಡ ಪಾಲಿಸೋದು ಅಂದರೆ ಸಾಧ್ಯ ಇಲ್ಲ. ಆದರೆ ಅದನ್ನು ಮಾಡೋದಕ್ಕೆ ಶುರು ಮಾಡಿ ಸ್ವಲ್ಪ ಅತಿಯಾದಂತಹ ಒಲವನ್ನು, ಒಳ್ಳೆ ರಾಜನೇ, ಬೇಕಾದಷ್ಟು ಉತ್ತಮವಾದಂಥ ಕೆಲಸಗಳು ಮಾಡಿದರು, ಆದರೆ ಈ ರೀತಿ ಬೇಕಿಲ್ಲದೆ ಇರುವಂಥ ಈ ಅಹಿಂಸೆಯನ್ನು ತಂದಿದ್ದರಿಂದ ಅದು ಸೇನೆ ಸ್ವಲ್ಪ ಶಿಥಿಲವಾಗ್ತಾ ಬಂತು. ಹಾಗಾಗ್ತಾ ಕೊನೆಗೆ ಬೃಹದ್ರಥ, ಅವನ 4ನೇ ತಲೆಮಾರಿನ ವೇಳೆಗೆ ಬೃಹದ್ರಥ ಅವನು ಇದು ಮಾಡಿಬಿಟ್ಟ. ಏನಂತ ಹೇಳಿದ್ರೆ, ತೀರಾ ಬಡಕಲು ಅಂದರೆ ರಾಜ್ಯದ ಮೇಲೆ ಏರಿ ಬರ್ತಾ ಇದ್ರು. ಇವಾಗ ಗ್ರೀಕರು ಹೊರಟೋದ್ಮೇಲೆ, ಅಲೆಕ್ಸಾಂಡರ್ ಕಾಲ ಆದಮೇಲೆ 4 ದಾಳಿಗಳಾಗತ್ತೆ. ಅದರಲ್ಲಿ ನಾನು ಹಿಂದೆ ಹೇಳಿದ್ದೆ, ಡೆಮೆಟ್ರಿಯಸ್ ಅಂತ ಒಬ್ಬ ಬಂದ, ಮೆನೆಂಡರ್ ಅಂತ ಬಂದ, ಸೆಲ್ಯೂಕಸ್ ಅಂತ ಬಂದ. ಸೆಲ್ಯೂಕಸ್ನನ್ನು ಸ್ವತಃ ಚಂದ್ರಗುಪ್ತನೇ ಅವನನ್ನು ಮುಗಿಸಿದ್ದ. ಸೆಲ್ಯೂಕಸ್ನ ಮಗಳನ್ನು ಚಂದ್ರಗುಪ್ತನಿಗೆ ಮದುವೆ ಮಾಡಿಕೊಟ್ಟು ಅವನು ಸಂಧಿ ಮಾಡ್ಕೊಂಡಿದ್ದ.
ಅಂದರೆ ಅಷ್ಟರ ಮಟ್ಟಿಗೆ ಗ್ರೀಕರನ್ನು ಸದೆಬಡ್ದಿದ್ರು. ಅದಾದ ಮೇಲೆ ಬಂದಂತಹ ಡೆಮೆಟ್ರಿಯಸ್ ಮತ್ತು ಮೆನಾಂಡರ್ ಇವರುಗಳನ್ನು ಹಿಡಿದಿಡೋಕ್ಕಾಗಲಿಲ್ಲ. ಯಾರಿಗೆ ಈ ಬೃಹದ್ರಥನಿಗೆ. ಆ ಸಂದರ್ಭದಲ್ಲಿ ಒಬ್ಬ ಅವನ ಸೇನಾಧಿಪತಿಯೇ ಪುಷ್ಯಮಿತ್ರ ಅಂತ ಶುಂಗವಂಶದವನು, ಅವನು ವೈದಿಕ, ಅದ್ರ ಜೊತೆಗೆ ರುದ್ರನ ಆರಾಧಕ. ಅವನು ಬಂದು ಈ ರಾಜ್ಯವನ್ನು ತಗೊಳ್ತಾನೆ. ಬೃಹದ್ರಥನನ್ನು ಮುಗಿಸ್ಬಿಟ್ಟು, ಯಾಕೆಂದರೆ ರಾಜನಾಗೋದಕ್ಕೆ ಅರ್ಹನಲ್ಲ ಅವನು, ಏನನ್ನೂ ಕೆಲಸ ಮಾಡ್ತಾ ಇರಲಿಲ್ಲ, ರಾಜನಾಗಿ ಏನು ಮಾಡಬೇಕೋ ಅದನ್ನು ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಅವನನ್ನು ಮುಗಿಸಿ ಅವನು ರಾಜ್ಯಭಾರ ಮಾಡ್ತಾನೆ. ಬಹಳ ಚೆನ್ನಾಗಿ ಮಾಡ್ತಾನೆ. ತುಂಬ ಸುಭಿಕ್ಷವಾಗಿರುತ್ತೆ. 36 ವರ್ಷಗಳ ಕಾಲ ಆಳಿ ಶಾಂತಿ ಸುಭಿಕ್ಷೆಯನ್ನು ತಂದು ಪ್ರಜೆಗಳಿಗೆ ಅವನು ಹಸು ನೀಗ್ತಾನೆ. ಇದು 140 ಕ್ರಿಸ್ತಪೂರ್ವದಲ್ಲಿ ನಡೆಯುತ್ತೆ ಅಂತ ಹೇಳಿದ್ದೆ. ಇದನ್ನು ನಾವು 2ನೇ ಚಿನ್ನದ ಯುಗ ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಅವನು ಸುಭದ್ರತೆಯನ್ನು ತಂದ, ಸುಭಿಕ್ಷೆಯನ್ನು ತಂದ, ಶಾಂತಿಯನ್ನು ತಂದ, ಪ್ರಜೆಗಳಿಗೆ ಆನಂದವಾಯಿತು. ಜೊತೆಗೆ ನಿಮ್ಮ ಯಾವುದು ಧರ್ಮ ಅಂತ ಇರುತ್ತೋ, ಯಾವುದು ನಿಮ್ಮ ನಿತ್ಯವೂ ನೀವು ಮಾಡ್ತಾ ಇರುವಂತಹ ಆಚಾರ ವಿಚಾರಗಳಿರುತ್ತೋ ಅದಕ್ಕೆ ಬೆಲೆ ಇರಬೇಕು. ಯಾವುದನ್ನು ಹೇರಿದ್ರೆ ಸರಿ ಹೋಗೋದಿಲ್ಲ. ಆದ್ದರಿಂದ ಹಾಗಾಗಿ 2ನೇ ಚಿನ್ನದ ಯುಗ ಅಂತ ಹೇಳಿದ್ರೆ ಪುಷ್ಯಮಿತ್ರನ ಯುಗವನ್ನು, ಇವನಿಗೆ ಯವನನಾಶಕ ಪುಷ್ಯಮಿತ್ರ ಅಂತ ಹೇಳ್ತೀವಿ. ಅದನ್ನು 2ನೇ ಚಿನ್ನದ ಯುಗ ಅಂತ ಹೇಳ್ತೀವಿ. ಇದೇ ಆ ಪುಸ್ತಕದಲ್ಲಿ ಬರ್ತಾ ಇರೋದು, ಭಾರತೀಯ ಇತಿಹಾಸದ 6 ಚಿನ್ನದ ಯುಗಗಳಲ್ಲಿ. ಇದರ ಬಗ್ಗೆ ಸಾಕಷ್ಟು ಸುದೀರ್ಘವಾಗಿ ನಾವು ಮಾತಾಡಿದ್ದೇವೆ. ಅಲ್ಲಿ ಯಾವ ಸಂದರ್ಭದಲ್ಲಿ ಏನೇನಾಯಿತು ಅನ್ನೋದನ್ನೆಲ್ಲ ಹೇಳಿದ್ದೇವೆ. ಈಗ 3ನೇ ಚಿನ್ನದ ಯುಗ ಮತ್ತು 4 ಇದರ ಬಗ್ಗೆ ಮಾತಾಡಬಹುದು. ಯಾಕೆಂದರೆ 5ನೇದಕ್ಕೆ ಹೋಗೋದಕ್ಕೆ ಮೊದಲು ಇವೆರಡು ಸ್ವಲ್ಪ ಸಂಕ್ಷಿಪ್ತವಾಗೇ ಇದೆ ಅಂತ ಹೇಳಿದ್ದು. 5ನೇದರಿಂದ ಇಸ್ಲಾಮಿಕ್ ಇನ್ಕರ್ಷನ್ಸ್ ಶುರು ಆಗುತ್ತೆ. ಅದು ತುಂಬ ಭಯಾನಕವಾಗಿರುವಂಥದ್ದು, ಸುದೀರ್ಘವಾಗಿರುವಂಥದ್ದು. ಅದಕ್ಕೆ ಮೊದಲು ಇನ್ನಿಬ್ಬರನ್ನು ಮುಗಿಸ್ತಾರೆ. ಶಕಕುಶಾನರು ಅಂತ ಇಬ್ಬರು ಬರ್ತಾರೆ, ಹೂಣರು ಅಂತ. ಅಂದರೆ ಈ ದೇಶದ ಮೇಲೆ ನೀವು ನೋಡಬಹುದು, ಅವತ್ತಿಂದ 2400 ವರ್ಷಗಳಿಂದ ನಿರಂತರವಾಗಿ ದಾಳಿಗಳಾಗ್ತಾ ಇದೆ. ಈ ದೇಶ ಅಷ್ಟು ಆಕರ್ಷಕವಾದದ್ದು, ಅಷ್ಟು ಅವರಿಗೆ ಸಂಪದ್ಭರಿತ. ಮೂಲಭೂತವಾಗಿ ನಮ್ಮ ಸನಾತನ ಧರ್ಮವನ್ನ ಮುಗಿಸಬೇಕು ಅನ್ನುವಂಥ ಒಂದು ಒಳಗಿನ ಹೂಟವೂ ಇರಬಹುದು. ಇದು ಮೊದಲಿನವ್ರಿಗಿರ್ಲಿಲ್ಲ, ಇಸ್ಲಾಮಿಂದ ಶುರು ಆಯಿತು. ಅದನ್ನ ತುಂಬಾ ಚೆನ್ನಾಗಿ ಲಿಂಕ್ ಕೊಡ್ತದೆ. ಹೌದು. ಮೊದಲು ಬಂದವರಿಗೆ ಸಂಪತ್ತು ಒಂದೇ ಅಲ್ಲ, ರಾಜ್ಯದ ದಾಹ. ಅವರಿಗೆ ಅವರಿಗೆ ಆದಂತಹ ಯಾವ ವಿಧವಾದ ಒಂದು ವ್ಯವಸ್ಥಿತ ಆಲೋಚನೆ ಇರಲಿಲ್ಲ. ಅದು ಏನು ಅಂದರೆ ಹುಚ್ಚರ ಥರ ಬರ್ಬರರಾಗಿ ಬಂದುಬಿಡ್ತಾ ಇದ್ರು. ಅವರು ಸಾವರ್ಕರ್ ಬರೀತಾರೆ, ಇದು ಹೇಗೆ ಅಂದರೆ ಇರುವೆಗೂಡಿಂದ ಇರುವೆಗಳು ಬರೋ ಹಾಗೆ. ಆ ಒಂದು ಮಟ್ಟದ ಇದೆಲ್ಲ ಈ ಮಿಡ್ಲ್ ಈಸ್ಟ್ ಇದೆಯಲ್ಲ, ಮಧ್ಯ ಏಷ್ಯಾ, ಇದು ಅದರ ಹಿಂದೆ ಇದ್ದಿದ್ದು ಈ ಕಡೆ ಚೀನಾ ಕಡೆಯಿಂದ ಇವರೆಲ್ಲ ಬರ್ತಾರೆ. ಹೇಗೆ ಬರ್ತಾರೆ ಅಂತ ಹೇಳಿದ್ರೆ, ಒಂದು 100 ಜನ ನೀವು ಕೊಂದರೆ 200 ಜನ ರೆಡಿ ಇರ್ತಾರೆ ಅಲ್ಲಿ. ಈ ಮಟ್ಟಕ್ಕೆ ಜನಸಂಖ್ಯೆ ಬೆಳೆದಿರುತ್ತೆ. ಎಲ್ಲ ಬುಡಕಟ್ಟುಗಳು ಮೇಲೊಬ್ಬರು ಅವರವರೇ ಹೊಡೆದಾಡ್ಕೊಳ್ತಾ ಇದ್ದಂಥವ್ರು. ಆದ್ದರಿಂದ ಅವ್ರಿಗೆ ಹೊಡೆದಾಟ ಅನ್ನೋದು ನಿತ್ಯ ಜೀವನ. ಕೈಯಲ್ಲಿ ಕತ್ತಿನೇ ಅವ್ರಿಗಿರೋವಂಥದ್ದು. ಎಷ್ಟು ಬರ್ಬರುತ್ತೆ ಅಂತ ಹೇಳಿದ್ರೆ ಅದ್ರದ್ದು 1-2 ಉದಾಹರಣೆಗಳನ್ನ ಹೇಳಿದ್ರು ಇವತ್ತಿಗೂ ಕಾಣಿಸುತ್ತೆ ಬಿಡಿ. ನಮ್ಮ ಸಾಮಾಜಿಕ ಜೀವನದಲ್ಲಿ ತೀರಾ ಬರ್ಬರತೆ ಇದೆ. ಇನ್ನು ಆ ರೀತಿಯಾದಂತಹ ಸಾಮೂಹಿಕವಾಗಿ ಬಂದು ದೇಶ ಇನ್ನೊಬ್ಬರನ್ನ ಹಾಳು ಮಾಡಬೇಕು ಅಂತಾನೆ ಬಂದರೆ, ಆ ಉದ್ದೇಶಗಳಿಂದ ಬಂದವರಿಗೆ ರಾಜ್ಯವನ್ನು ತಗೊಂಡು ಜನರನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ರು ಅಂತ ನಮಗೆ ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲ. ಅಂಥ ಒಂದು ಕ್ರೌರ್ಯವನ್ನು ಮೆರೆದರು. ಈಗ ಈ 3ನೇ ಯುಗದಲ್ಲಿ, 3ನೇ ಚಿನ್ನದ ಯುಗ, ಯವನನಾಶಕ ಪುಷ್ಯಮಿತ್ರನ ಯುಗ ಆದಮೇಲೆ 3ನೇ ಚಿನ್ನದ ಯುಗ ಅಂತ ಹೇಳ್ತಾರೆ. ಅದು ಯಾವುದು ಅಂತ ಹೇಳಿದ್ರೆ ವಿಕ್ರಮಾದಿತ್ಯ ಚಂದ್ರಗುಪ್ತ. ಅದಕ್ಕೆ ನಾನು ಹೇಳಿದ್ದು, ಚಂದ್ರಗುಪ್ತ ಬಹಳ ಜನಪ್ರಿಯವಾದಂಥ ಹೆಸರು. ಆ ಚಂದ್ರಗುಪ್ತ ಮೌರ್ಯ ಬೇರೆ, ಈಗ ನಾವು ಹೇಳ್ತಾ ಇರುವಂತಹ ಚಂದ್ರಗುಪ್ತ ಈ ಗುಪ್ತ, ಇವನು ವಿಕ್ರಮಾದಿತ್ಯ ಚಂದ್ರಗುಪ್ತ. ಈ ವಿಕ್ರಮಾದಿತ್ಯ ಚಂದ್ರಗುಪ್ತ ಅನ್ನೋದು ನಮ್ಮ ಜನರಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಕಾಲ. ಜೊತೆಗೆ ಅವರು ವಿಕ್ರಮಾದಿತ್ಯನ ಜೀವನವನ್ನು, ಅವನು ಮಾಡಿದಂತಹ ಸಾಹಸಗಳನ್ನು, ಅವನು ಈ ಸಂಸ್ಕೃತಿಗೆ ಮತ್ತು ಸುಭದ್ರತೆಗೆ, ದೇಶದ ಸುಭದ್ರತೆಗೆ ಕೊಟ್ಟಂತಹ ಕೊಡುಗೆಗಳನ್ನು ಬಹಳ ಆತ್ಮೀಯವಾಗಿ, ಬಹಳ ಪ್ರೀತಿಯಿಂದ ಹೇಳ್ಕೊಂಡಿದ್ದಾರೆ. ಜಾನಪದಗಳು, ಕಥೆಗಳು, ಜಾನಪದ ಗಬ್ಬಗಳು ಬೇಕಾದಷ್ಟಿದೆ. ನಾವು ಈ ವೇತಾಲ್ ಅವರು ವಿಕ್ರಮು ಇವೆಲ್ಲ ನೋಡ್ತೀವಲ್ಲ, ಇದೆಲ್ಲ ಅದರದ್ದೇ 32 ಕಥೆಗಳು. ಇದೆಲ್ಲ ಸಿಂಹಾಸನ ಏರೋದಕ್ಕೆ ಮೊದಲು, ಅಂದರೆ ಆ ರಾಜರು 32 ಮೆಟ್ಲಿನ ಸಿಂಹಾಸನಗಳು ಈ ದಂತಕಥೆಗಳಾಗಿದೆ. ನಮ್ಮ ಮನಸ್ಸಿನಲ್ಲಿ ಅದು ಆಳವಾಗಿ ಬೇರೂರಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆ ರಾಜರಿಗಿದ್ದಂತಹ ಒಂದು ಘನತೆ, ಅವರು ಈ ದೇಶಕ್ಕೆ ಕೊಟ್ಟಂತಹ ಕೊಡುಗೆ. ಯಾರೂ ಕೂಡ
ಒಬ್ಬ ರಕ್ಷಣೆ ಕೊಡದೇ ಇದ್ದರೆ ಅವನನ್ನು ತುಂಬ ಇದು ಮಾಡೋದಿಲ್ಲ, ಏನು ಪ್ರೀತಿಯಿಂದ ನೋಡೋದಿಲ್ಲ, Correct. ಅಭಿಮಾನದಿಂದ ನೋಡೋದಿಲ್ಲ, ಅವನ ಬಗ್ಗೆ ನಮಗೆ ಗೌರವನೂ ಬರೋದಿಲ್ಲ. ಆದರೆ ಈ ರಾಜರು ಆ ಕೆಲಸವನ್ನು ಮಾಡಿದ್ರು. ಅದು ಈ ಶಕ ಕುಶಾನರ ಕಾಲದಲ್ಲಿ ನಡೀತು ಅಂತ. ಶಕರು ಅಂತ ಬರ್ತಾರೆ. ಶಕ, ಕುಶಾನ, ಹೂಣ ಅಂತ 3 ಟ್ರೈಬ್ಸ್ ಬರುತ್ತೆ. ಇವರೆಲ್ಲ ಬುಡಕಟ್ಟು ಜನಾಂಗಗಳು. ಈ ಶಕರು ಹೇಗೆ ಅಂತ ಹೇಳಿದ್ರೆ, ಈ ಗ್ರೀಕರ ಅವ್ರ ಮುಂದೆ ಏನೂ ಇಲ್ಲ. ಗ್ರೀಕರಿಗೆ ಒಂದು ಸಂಸ್ಕೃತಿ ಇತ್ತು. ಈಗ ಭಾರತದಲ್ಲೂ ಒಂದು ಸಂಸ್ಕೃತಿ ಬೆಳೆದು ಬಂದಿತ್ತು. ಅತಿಯಾದಂತಹ ಕ್ರೌರ್ಯವನ್ನು ಮೆರೀತಾ ಇರಲಿಲ್ಲ. ಅವ್ರಿಗೆ ಬೇಕಾದಂಗೆ ಅವರು ಮಾಡ್ತಾಯಿದ್ರು. ಅವ್ರಿಗೆ ಯಾರು ಅಡ್ಡ ಬರ್ತಾರೆ ಅಂತ ಹೇಳ್ತಾ ಅವರನ್ನು ಕೊಲ್ತಾ ಇದ್ರು. ಆದರೆ ಕೊಲ್ಲೋದ್ರಲ್ಲೂ ವಿಧಗಳಿದೆಯಲ್ಲ, ಅದನ್ನು ಈ ಶಕ, ಕುಶಾನ ಮತ್ತು ಹೂಣರೆಲ್ಲ ಮಾಡಿದ್ರು. ಮುಂದೆ ಇಸ್ಲಾಂ ಇದು ಬಂದಾಗ ಅವರು ಕೂಡ ನಡೆಸ್ಕೊಂಡು ಹೋದರು. ಅವರದ್ದು ಉದ್ದೇಶನೇ ಬೇರೆ ಇತ್ತು. ಈಗ ನಾವು ಮಾತಾಡ್ತಾ ಇರೋದು ಶಕ, ಕುಶಾನ ಮತ್ತು ಹೂಣರ ಕಾಲವನ್ನು. ಇವರು ಈ ಮಧ್ಯ ಏಷ್ಯಾದ ಬುಡಕಟ್ಟುಗಳು, ಒಬ್ಬರಿಗೊಬ್ಬರು ಹೊಡೆದಾಡ್ತಾ ಇದ್ದಂಥ ಜನ. ಇವರು ಅವರು ಹೊಡೆದಾಡ್ಕೊಂಡು ಏನಾಯಿತು ಅಂತ ಹೇಳಿದ್ರೆ, ಒಬ್ಬರನ್ನೊಬ್ಬರನ್ನ ತಳ್ಕೊಂಡು ಮುಂದಕ್ಕೆ ಬಂದು ಈ ಶಕರು ಈ ಕಡೆ ಬರ್ತಾರೆ, ಬಲೂಚಿಸ್ತಾನಕ್ಕೆ ಬಂದುಬಿಡ್ತಾರೆ. ಅಲ್ಲಿಂದ ಈ ಸಿಂಧು, ಕಾತೆವಾಡ ಈ ಕಡೆ ಇದಕ್ಕೆ ನಮ್ಮ ನಾರ್ತ್ ವೆಸ್ಟ್ ಫ್ರಂಟಿಯರ್ ಇದೆಯಲ್ಲ, ಅಂದರೆ ಪಶ್ಚಿಮೋತ್ತರ ಈ ವಾಯವ್ಯ ಕಣಿವೆ ಅಂತ ಹೇಳ್ತೀವಲ್ಲ, ಇದರ ಮೂಲಕ ಇವರು ಹೇಗೆ ಬರ್ತಾರೆ ಅಂತ ಹೇಳಿದ್ರೆ ಅವರನ್ನು ತಡೆಯೋದು ಬಹಳ ಕಷ್ಟ ಆಗುತ್ತೆ. ಯಾಕೆಂದರೆ ಆವಾಗ ಪುಷ್ಯಮಿತ್ರ ಆದಮೇಲೆ ಸ್ವಲ್ಪ ದಿವಸ ತುಂಬ ಸುಖವಾಗಿ ಚೆನ್ನಾಗಿರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ನಮ್ಮ ದೇಶದಲ್ಲಿ ಅವತ್ತಿಂದ ಇವತ್ತಿನವರೆಗೂ ಏನಾಗಿದೆ ಅಂತ ಹೇಳಿದ್ರೆ, ಈ ಮೆನೆಂಡರ್ ಅಂತ ಬಂದಲ್ಲ, ಅವನು ಬೌದ್ಧನಾಗ್ತಾನೆ. ಹಾಗಾಗಿ ಬೌದ್ಧರೆಲ್ಲ ಅವನನ್ನು ತುಂಬ ಪ್ರೀತಿಯಿಂದ ನೋಡ್ತಾರೆ. ಈ ಬೌದ್ಧರದ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಅದನ್ನು ಸಾವರ್ಕರ್ ಅಂತೂ ಒಂದು ಮಾತು ಹೇಳ್ತಾರೆ, ಇವರು ದೇಶಕ್ಕೋಸ್ಕರವಾಗಿ ಹೋರಾಡೋದೇ ಇಲ್ಲ, ಅವರು ಧರ್ಮಕ್ಕೋಸ್ಕರವಾಗೇ ಮಾಡ್ತಾರೆ. ಯಾರೋ ಒಬ್ಬ ವಿದೇಶಿ ಬಂದು ಬೌದ್ಧ ಆಗಿಬಿಟ್ಟೆ ಅಂತ ಹೇಳಿದ್ರೆ ಅವನನ್ನು ಯಾತಕ್ಕೆ ಅಷ್ಟೊಂದು ನಾವು ಗೌರವದಿಂದ ಕಾಣಬೇಕು? ದೇಶ ರಕ್ಷಣೆ ಇವತ್ತಿಗೂ ನಾವು ನೋಡ್ತೀವಲ್ಲ, ಯಾರೋ ಒಬ್ಬರನ್ನ ಕೂರಿಸ್ಬಿಟ್ಟು ನಿಮಗೆ ದೇಶ ಮುಖ್ಯನೋ ನಿಮ್ಮ ಧರ್ಮ ಅಥವಾ ಮತ ಮುಖ್ಯನೋ ಅಂದರೆ ಮತ ಅಂತ ಹೇಳ್ತಾರೆ. ಹೀಗಿದ್ದರೆ ಬಹಳ ಇದು ಡೇಂಜರಸ್ಸು. ದೇಶವನ್ನು ಉಳಿಸ್ಕೊಳ್ಳೋದು ಹೇಗೆ ಅಲ್ವಾ? ಶತ್ರುಗಳ ಮೇಲೆ ಬೀಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಬೌದ್ಧರದು ಇದೇ ಆಗೋಯ್ತು ಆವತ್ತಿನ ಕಾಲಕ್ಕೆ. ಸೊ ಮೆನೆಂಡರ್ ಬೌದ್ಧನಾಗ್ತದೆ, ಮಿಲಿಂದ ಪನ್ನ ಅಂತೆಲ್ಲ ಅವನ ಹಾಡಿ ಹೊಗಳಿ ಅಟ್ಟಕ್ಕೇರಿಸಿ ಅವನ ಬಗ್ಗೆ ಕಥೆಗಳನ್ನೆಲ್ಲ ಬರೀತಾರೆ, ಎಲ್ಲನೂ ನಡೆಯುತ್ತೆ. ಹೀಗಾಗಿ ಬೌದ್ಧರದ್ದು ಏನು ಅಂತ ಹೇಳಿದ್ರೆ, ಅವರು ಕ್ಷಾತ್ರ ಧರ್ಮಕ್ಕೆ ಮನಸ್ಸು ಕೊಟ್ಟವರಲ್ಲ. ಕರೆಕ್ಟ್.